ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಪುಟ್ ಮೇಡಮ್, ಅಲ್ಲಿ ನೋಡು, ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾರೆ. ನಿಂಗೂ ಅವ್ರ ಜೊತೆ ಹೋಗಿ ಆಟ ಆಡಕ್ ಇಷ್ಟನಾ? ಸರಿ, ನಿಂಗೆ ಎಷ್ಟೊತ್ತು ಬೇಕೋ ಹೋಗಿ ಅವ್ರ ಜೊತೆ ಅಷ್ಟೊತ್ತು ಆಟ ಆಡ್ಕೊಂಬ. ನಾನು ಇಲ್ಲೇ ಕೂತಿರ್ತೀನಿ. ದುರ್ಗಾ, ನೀವ್ ಎಲ್ಲಿಂದ ಯಾವಾಗ ಹೇಗ್ ಬರ್ತಿರೋ ಅಂತಾನೆ ಗೊತ್ತಾಗಲ್ಲ. ನೀವ್ ಬಂದಾಗೆಲ್ಲ ನಾನು ಬೆಚ್ಚ ಬೀಳ್ತೀನಿ. ಅದ್ ಸರಿ, ನೀವೇನಿಲ್ಲಿ? ದುರ್ಗಾ, ಏನ್ ಹೀಗ್ ಕೇಳ್ತಿದ್ಯಾ? ಪಾರ್ಕಿಗೆ ಯಾಕೆ ಬರ್ತಾರೆ? ಹೌದಲ್ವಾ, ನಾನೊಳ್ಳೆ ಪೆದ್ದಿ ತರ ನಿಮ್ಗೇನೇನೋ ಪ್ರಶ್ನೆ ಕೇಳ್ತಾ ಇದ್ದೀನಿ. ಅದ್ ಸರಿ, ನೀವ್ ನಿನ್ನೆ ನಾನು ನೋಡಕ್ಕೆ ಬರ್ಲಿಲ್ಲ. ಎಲ್ಲೋಗಿದ್ರಿ? ಏನ್ ಮಾಡ್ತಿದ್ರಿ? ನಿನ್ನ ಶರತ್ನ ಒಂದ್ ಮಾಡೋದಿಕ್ಕೆ ಸರ್ಕಸ್ ಮಾಡ್ತಾ ಇದ್ದೆ. ಏನ್ ಯೋಚಿಸ್ತಿದ್ದೀರಾ? ಏನಿಲ್ಲ ದುರ್ಗಾ, ನಿನ್ ಹತ್ರ ಒಂದ್ ಪ್ರಶ್ನೆ ಕೇಳ್ಬೇಕಾಗಿತ್ತು. ಆದ್ರೆ ನಾನು ಹೀಗ್ ಸಡನ್ ಆಗಿ ಕೇಳ್ತಿದ್ದೀನಿ ಅಂತ ನೀನೇನು ತಿಳ್ಕೊಬಾರ್ದು. ಏನಿದು, ನನಗೆ ಅಂತ ಇವರಲ್ಲಿರೋ ಫ್ರೆಂಡು ಅಂದ್ರೆ ಅದ್ ನೀವೇ ಅಲ್ವಾ? ನೀವ್ ಏನ್ ಕೇಳಿದ್ರು ನಾನು ಏನು ಅನ್ಕೊಳಲ್ಲ, ಕೇಳಿ. ಆದ್ರೂ ನಾನು ಹೀಗ್ ಸಡನ್ ಆಗಿ ಹೀಗ್ ಕೇಳ್ತಾ ಇದ್ದೀನಿ ಅಂತ. ಕೇಳಿ ನೀವು. ದುರ್ಗಾ, ನಿನ್ಗೆ ಯಾವ ತರ ಗಂಡ ಬೇಕು? ಗಂಡನ? ನಿನ್ಗೆ ಯಾವ ತರ ಗಂಡ ಬೇಕು ಅಂತ ನನಗೆ ಗೊತ್ತಾದ್ರೆ ಶರತ್ನು ನಾನೇ ಅದೇ ತರ ಬದಲಾಯಿಸೋದಕ್ಕೆ ಪ್ರಯತ್ನ ಮಾಡ್ಬೋದು. ಆಮೇಲೆ ಶರತ್ ಮತ್ತೆ ನೀನು ಪ್ರೀತಿಲಿ ಬೀಳೋ ತರ ಮಾಡೋದಕ್ಕೆ ನನ್ಗೆ ಸುಲಭ ಆಗತ್ತೆ. ಹ್ಞೂ, ಹೇಳು ದುರ್ಗಾ. ನಾನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿಲ್ಲ. ಏ ದುರ್ಗಾ, ನಾನು ಈ ಮಾತನ್ನ ನಂಬಲ್ಲ. ಪ್ರತಿಯೊಂದು ಹುಡುಗಿಗೂ ತಾನು ಮದ್ವೆ ಆಗೋ ಹುಡುಗ ಹೀಗಿರ್ಬೇಕು ಹಾಗಿರ್ಬೇಕು ಅನ್ನೋ ಆಸೆ ಇರತ್ತಲ್ವಾ? ಅಟ್ಲೀಸ್ಟ್ ನಿನ್ ತಲೆಲಾದ್ರೂ ನಿನ್ ಮದ್ವೆ ಆಗೋ ಗಂಡ ಹೀಗೆ ಇರ್ಬೇಕು ಅನ್ನೋ ಕಲ್ಪನೆ ಇರತ್ತಲ್ವಾ? ನನಗೆ ನನ್ ಗಂಡ ರಾಕಿ ತರ ಇರ್ಬೇಕು. ರಾಕಿನಾ? ಹ್ಞೂ, ಈ KGF ಸಿನಿಮಾದಲ್ಲಿ ರಾಕಿ ಬಾಯ್ ಇದಾನಲ್ಲ, ಹಂಗೆ. ರಾಕಿ ಬಾಯ್ನಾ? ಹ್ಞೂ, ರಾಕಿ ಬಾಯ್ ತರ ಖಡಕ್ ಆಗಿರ್ಬೇಕು. ತೊಂದ್ರೆ ಕೊಡೋರ್ಗೆ ಸರಿಯಾಗಿ ಹೊಡೆದು ಬುದ್ಧಿ ಕಲ್ಸೋಷ್ಟು ಧೈರ್ಯ ಇರ್ಬೇಕು. ಬರೀ ಒಂದ್ ಕಣ್ಣೋಟದಲ್ಲೇ ಶತ್ರುಗಳಿಗೆ ಬೆವರಿಳ್ಸೋಷ್ಟು ಕದರ್ ಇರ್ಬೇಕು. ಆಮೇಲೆ ಆಮೇಲೆ ಅದು ಏನೋ ಅಂತಾರಲ್ಲ, ರೊಮ್ಯಾಂಟಿಕ್ ಆಗು ಇರ್ಬೇಕು. ಅಯ್ಯೋ, ಅಂದ್ರೆ ನಿನ್ಗೆ ಬೆಣ್ಣೆ ತರ ಸಾಫ್ಟ್ ಇರೋರು, ಭೂಮಿಯಷ್ಟು ತಾಳ್ಮೆ ಇರೋರು ಇಷ್ಟ ಆಗಲ್ವಾ? ನಂಗಂತವ್ರು ಕಂಡ್ರೇನೆ ಬೇಜಾರು. ನಾನ್ ಬೆಣ್ಣೆ ತರ ಮೃದು, ಭೂಮಿಯಷ್ಟೇ ತಾಳ್ಮೆ ನನ್ಗಿದ್ಯಲ್ಲ. ಅವನು ಬೆಂಕಿ ತರ ಇರ್ಬೇಕು, ಅವಾಗ್ಲೇನೆ ಮಜಾ. ನೀನು ಮೃದುನಾ?